No, that might be his personal opinion. ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು, ಪಕ್ಷ ಇರಬಹುದು, ಕ್ಯಾಬಿನೆಟ್ ಇರಬಹುದು, ಮತ್ತೆ ಹೈಕಮಾಂಡ್ ಇರಬಹುದು. ಸಿದ್ದರಾಮಯ್ಯ ಸಾಹೇಬರ ಬೆನ್ನಿಗೆ ನಿಂತಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಸರ್, ಬಿಜೆಪಿ ನಾಯಕರು ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ರಾಜೀನಾಮೆ ಆಗ್ಲೇಬೇಕು, ಕೊಡ್ಲೇಬೇಕು, ಎಲ್ಲಿ ಪ್ರತಿಭಟನೆ ಮಾಡಿದ್ದಾರೆ? ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಇರಬೇಕು. ನೋಡಿ, ಗೋಡ್ಸೆ ಸನಾತನಿಗಳು ಸಂತಾನರು ಇವತ್ತು ಗಾಂಧಿ ಪ್ರತಿಭೆ ಮಾಡೋ ನೈತಿಕತೆ ಇಲ್ಲ. ಅವರು ನಿಜವಾಗ್ಲೂ ಮಾತಿರ್ತದೆ, ದಮ್ಮು ತಾಕತ್ತು ಅಂತ ಮಾತಾಡ್ತಾರಲ್ಲ ಬಿಜೆಪಿ ಅವರು. ಮಾತಾಡಲಿ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ಬಗ್ಗೆ ಮಾತಾಡಿದಾರೇನ್ರಿ? ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡಿದಾರ? ಮುನಿರತ್ನ ಅವರ ಬಗ್ಗೆ ಮಾತಾಡಿದಾರ? ಕುಮಾರಸ್ವಾಮಿ ಅವರ ಅಲಿಗೇಷನ್ಸ್ ಬಗ್ಗೆ ಮಾತನಾಡಿದಾರ? ಮೊನ್ನೆ ಲೋಕಾಯುಕ್ತಕ್ಕೆ 5 ತಾಸು ಹೋಗಿ ಕೂತ್ಕೊಂಡು ಬಂದಿದ್ರು ಒಬ್ರು ಯೂನಿಯನ್ ಮಿನಿಸ್ಟರು, ಅದ್ರ ಬಗ್ಗೆ ಮಾತಾಡಿದಾರ? ಎತ್ತಾಳ ಅವ್ರು ಹೇಳ್ತಾರಲ್ಲ ಪದೇ ಪದೇ ವಿಜೇಂದ್ರ ಅವರು ದುಬೈಗೆ ಹೋಗಿ ಬರ್ತಾ ಇದಾರಂತೆ, ಯಾಕಂತೆ ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿದ್ದಾರ? ಮನಿ ಲಾಂಡ್ರಿಂಗ್ ಕೇಸ್ ಅವ್ರ ಮೇಲೆ ಇದೆ ಅಲ್ಲ, ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಅವ್ರ ಮೇಲೆ, ಅದ್ರ ಬಗ್ಗೆ ಮಾತನಾಡಿದ್ದೀರಾ? ಎಲ್ಲಾನು ಫಸ್ಟ್ ಇವ್ರ ನೈತಿಕತೆ ಬಗ್ಗೆ ಮಾತಾಡಿದ್ರೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ, ಇವ್ರಿಗೆಲ್ಲರಿಗೂ ಪಕ್ಷದಿಂದ ಹೊರಗೆ ಹಾಕಿ, ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ. ನೋಡಿ, ಯಾವ ಚುನಾವಣೆಯಲ್ಲಿ ಯಾವುದು ಚುನಾವಣೆ ಇಲ್ಲ, ಯಾರ ಮೇಲೂ ಪರಿಣಾಮ ಬೀಳೋದಿಲ್ಲ. ಜಾರ್ಖಂಡ್ನಲ್ಲಿ, ಡೆಲ್ಲಿನಲ್ಲಿ ಏನಾಗಿದೆ ಗೊತ್ತಿದೆ, ತಮಿಳುನಾಡಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಿದ್ದಾರೆ. ಸೊ ಆದ್ರಿಂದ ನಾನು ಹೇಳ್ದಂಗೆ ಇದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇತ್ತು. ಪಕ್ಷದ ನಿಲುವು ಬಹಳ ಸ್ಪಷ್ಟವಾಗಿದೆ, ಪಕ್ಷದ ಹೈಕಮಾಂಡ್ ನಿಲುವು ಬಹಳ ಸ್ಪಷ್ಟವಾಗಿದೆ, ಕ್ಯಾಬಿನೆಟ್ ನಿಲುವು ಬಹಳ ಸ್ಪಷ್ಟವಾಗಿದೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನೆಲುವಾಗಿ ನಿಂತಿದ್ದೀವಿ. ಎಲ್ಲ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯಗಳು ಪಕ್ಷದ ಅಭಿಪ್ರಾಯ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಹಿರಿಯರಿದ್ದಾರೆ, ಅವರ ವೈಯಕ್ತಿಕ ಅಭಿಪ್ರಾಯಗಳು ಅವ್ರ ಅನುಭವದ ಪ್ರಕಾರ ಹೇಳಿರ್ಬೋದು, ಆದರೆ ಅದೇ ಪಕ್ಷದ ನಿಲುವು ಅಂತ ಹೇಳಕ್ ಆಗೋದಿಲ್ಲ. ಯಾರು ಬಿಜೆಪಿ ಅವರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಬೀಗ ಹಾಕ್ತೀವಿ ಅಂತ. ಹಾಕ್ಲಿ, ಎಲ್ಲರಿಗೂ ಆಸ್ ಪರ್ ಲಾ ವಿ ವಿಲ್ ಒಳಗೆ ಹಾಕೋಣ ಅಂತ. ಇರ್ಲಿ ದರ್ಶನ್ ಜೊತೆ ಒಳಗಡೆ ಅವರು. ನೋಡಿ, ನಾನು ಹೇಳಿದೆ ಅವ್ರು ಹಿರಿಯರಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು. ಆದರೆ ನಮ್ಮ ಪ್ರಶ್ನೆ ಇರೋದು, ಬಿಜೆಪಿಯವರು ನೈತಿಕತೆ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, ಅವ್ರಿಗೆ ಏನಾದರೂ ನೈತಿಕತೆ ಇದೆ ಅಲ್ರಿ? ಮಾತಾಡಲಿ. ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಲಿ, ಪ್ರಜ್ವಲ್ ಬಗ್ಗೆ ಮಾತಾಡಲಿ, ಮುನಿರತ್ನ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ಅಲ್ಲ ಇವರು. ಮಹಿಳೆಯರ ಬಗ್ಗೆ ಏನು ಮಾತಾಡಿದ್ದಾರೆ, ದಲಿತರ ಬಗ್ಗೆ ಏನು ಮಾತಾಡಿದ್ದಾರೆ, ಅದನ್ನು ಯಾವಾಗ ವಸೂಲಿ ಮಾಡೋ ಟೈಮಲ್ಲಿ, ಕಸದ ಮೇಲೆ ಹಣ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಮಾತು ಹೊರಗೆ ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ಮಾತನಾಡ್ತಾರ? ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಇಷ್ಟು ಇವರು. ಬಿಜೆಪಿ ಒಡೆದ ಮನೆ ಆಗಿದೆ. ಯತ್ನಾಳ್ ಅವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಯಾರ ಮನೆಗೆ ಹೋಗಿ ಭೇಟಿ ಆಗಿದಾರ್ರಿ? ಈಶ್ವರಪ್ಪ ಅವ್ರ ಮನೆಗೆ ಹೋಗಿ ಭೇಟಿ ಆಗಿದ್ದಾರೆ. ಮಾತಾಡ್ತಾರ ವಿಜೇಂದ್ರ ಅವರು? ಅದೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು ಇವರೆಲ್ಲ ಮಾಡ್ತಾ ಇರೋದಿದೆ. ರಾಜ್ಯಪಾಲರ ಕಚೇರಿ ಬಿಜೆಪಿಯವರ ಕೇಂದ್ರ ಕಚೇರಿ ಆಗಿದೆ. ಗವರ್ನರ್ ಅವರು ಸ್ಟೇಷನ್ ಹೌಸ್ ಆಫೀಸರ್ ಥರ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲ ಕಂಪ್ಲೇಂಟ್ಗಳು ಫಾರ್ವರ್ಡ್ ಮಾಡೋದು, ಆ ಕುರ್ಚಿಗೆ ಧಕ್ಕೆ ತರುವಂತೆ ನಡ್ಕೋತಾ ಇದ್ದಾರೆ. ಅದನ್ನ ನಾವು ಖಂಡಿಸ್ತೀವಿ. ಕೇಳಲಿ ಸರ್, ಎಲ್ಲ ವರದಿನೂ ಕೇಳಲಿ, KKRDB ವರದಿನೂ ಕೇಳಲಿ, ಕೊಡ್ತೀವಿ. ಎಲ್ಲಾನು ಕೇಳಲಿ. ಜಸ್ಟಿಸ್ ಕುಮಾರ್ ರಿಪೋರ್ಟ್, ಇಂಟ್ರಿಮ್ ರಿಪೋರ್ಟು ಕೇಳಿ ಕೊಡ್ತೀವಿ. ಯಾರು ಬೇಡ ಅಂದಿದ್ದಾರೆ? ಆದರೆ ಅದ್ರ ಮೇಲೆ ಏನಾದರೂ ಆ್ಯಕ್ಷನ್ ತಗೋತಾರ? ಇಲ್ಲ. ಯಾಕಂದರೆ ಅದರಲ್ಲಿ ಅವ್ರ ಸಂತಾನ ಇದೆ, ಅದರಲ್ಲಿ ಎಲ್ಲ BJP ಅವರು ಇದ್ದಾರೆ, ಅದಕ್ಕೆ ಅದ್ರ ಬಗ್ಗೆ ಕೇಳೋದಿಲ್ಲ. ಈಗ ವಿರೋಧ ಪಕ್ಷದ ಮೇಲ್ಮನೆ ನಾಯಕರ ಮೇಲೆ ಒಂದು ಕಂಪ್ಲೇಂಟ್ ಹೋಯ್ತಲ್ಲ, ಏನಾದರೂ ಕೇಳಿದಾರ ಅದ್ರ ಬಗ್ಗೆ? ಎಜುಕೇಷನಿಗಂತ ಲ್ಯಾಂಡ್ ತೊಗೊಂಡು ಬಿರಿಯಾನಿ ನಡೆಸ್ತಾ ಇದ್ದಾರಲ್ಲ, ಅಂಗಡಿ ನಡೆಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಯಾಕೆ ಕೇಳಿಲ್ಲ? ಯಾಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ದೂರು ಬಂದಾಗ 12 ತಾಸು ಬೇಕಾಗಿತ್ತು, ನನ್ನ ಬಗ್ಗೆ ದೂರು ಬಂದಾಗ 24 ತಾಸು ಬೇಕಾಗಿತ್ತು. ಮೇಲ್ಮನೆ ವಿಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಚೆಲುವಾದಿ ಅವ್ರದ್ದು ದೂರು ಬಂದಾಗ 15 ದಿನ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಗವರ್ನರ್ ಅವರು. ಸಿದ್ದರಾಮಯ್ಯ ಅವರ ಒಂದು ಏನು ದೂರು ಬಂದಾಗ ಅದನ್ನ ಅನುವಾದನೆ ಮಾಡ್ಕೊಳ್ಳಿಕ್ಕೆ ಖುದ್ದಾಗಿ ಅವರೇ ರಾಜ್ಯಪಾಲರೇ ಮಾಡಿದ್ರು. ಕುಮಾರಸ್ವಾಮಿ ಅವರ ದೂರು ಅನುವಾದನೆಗೋಸ್ಕರ ಸರ್ಕಾರಕ್ಕೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಗವರ್ನರ್ ವಿರುದ್ಧ ಇವತ್ತೇನಾದ್ರು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ನೋಡೋಣ. ಇದು ಯಾಕಷ್ಟು ಆತರ? ನಿಮ್ಗೂ TRP ಸಿಗುತ್ತೆ, ಯಾಕೆ ವರಿ ಮಾಡ್ತೀರಾ? ಏನ್ರಿ? ನೋಡಿ, ಕ್ಯಾಬಿನೆಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ನಡೆ ಬಗ್ಗೆ ನಾವು ಆವಾಗಲೇ ಕೂಡ ನಾವು ಹೇಳಿದ್ದೇವೆ. ಅವರೇನು ಈ ಶುಡ್ ಆ್ಯಕ್ಟ್ ಆನ್ ದಿ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಅಂತ ಅವ್ರು ಮಾಡಿಲ್ಲ. ಈಗ ಏನೇನು ಇದು ಬರುತ್ತೆ ನೋಡೋಣ. ಈಗ ರಾಜ್ಯ ಭವನ್ನಲ್ಲೂ ಕೆಲವು ಲೀಕ್ಸ್ ಆಗ್ತಾ ಇದೆ ಅಂತ ಗೊತ್ತಿದೆ ಅಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ.
ಹೆಂಗೆ ಬರ್ತಾ ಇದೆ? ನಾವು ಕೇಳಿದ್ದೀವಲ್ಲ, ನಮಗೆ ರಾಜ್ಯಪಾಲರಿಗೆ ಏನು ರಾಜ್ಭವನಲ್ಲಿ ನಾವು ತನಿಖೆ ಮಾಡ್ತೀವಿ ಹೇಗೆ ಇದೆಲ್ಲ ಹೊರಗೆ ಬರ್ತಾ ಇದೆ ಅಂತ. ಅಲ್ಲಾಗ್ತಾ ಇರುವಂಥ ಸೆಲೆಕ್ಟಿವ್ ಲೀಕ್ಸ್ ಮೀಡಿಯಾಗೆ ರಾಜ್ಯಭವನದವರು ನಮ್ಮ ಮೇಲೆ ಗೂಬೆ ಕೊಡಿಸ್ತಾ ಇದ್ದಾರೆ ಸರ್ಕಾರದ ಮೇಲೆ. ಅದನ್ನು ತನಿಖೆ ಆಗಲಿ. ಕೋರ್ಟಲ್ ಆದೇಶ ಬಂದಿದ್ದು ಇಮಿಡಿಯೇಟ್ ಆಗಿ ಪ್ರಧಾನಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡ್ರಿ, ಪ್ರಧಾನಿಯವರು ಅದೇ ನನಗೆ ಹೇಳ್ತಾ ಇದ್ದಾರೆ, ನಮಗೆ ಪ್ರಧಾನಿಯವರ ನಡೆ ಬಗ್ಗೆ ಆಶ್ಚರ್ಯ ಇಲ್ಲ. ಕಳೆದ 10 ವರ್ಷದಿಂದ ಆ ಕುರ್ಚಿಯ ಘನತೆಯನ್ನು ಮರ್ತೋಗಿದ್ದಾರೆ. ನೀವು ಮೊನ್ನೆನೂ ಕೂಡ ಹರಿಯಾಣದಲ್ಲಿ ನೋಡಿದರೆ ಹೆಂಗೆ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ಗಣೇಶ ಪೊಲೀಸ್ ವ್ಯಾನಲ್ಲಿ ಹೋಗ್ತಾ ಇರೋದು ಗೊತ್ತಿದೆ ಪ್ರಧಾನಮಂತ್ರಿ ಮೋದಿಗೆ. ಚಿಕ್ಕ ಕೆರೆನಲ್ಲಿ ಮುಳುಗಿದೆಯಾ, ದೊಡ್ಡ ಕೆರೆನಲ್ಲಿ ಮುಳುಗ್ತಾ ಇದೆಯಾ ಗಣಪತಿ ಗೊತ್ತಿದೆ. ಆದರೆ ಪಾಕ್ಸ್ಕೋ ಕೇಸ್ ಬಗ್ಗೆ ಮಾತಾಡೋದಿಲ್ಲ, ಮುನಿರತ್ನ ಬಗ್ಗೆ ಮಾತಾಡೋದಿಲ್ಲ, ಇಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ. ಅವರಿಗೆ ನಿಜವಾಗ್ಲೂ ನೈತಿಕತೆ ಇದ್ದರೆ ಮಾತಾಡಲಿ. ಇವರು ಎಲ್ಲ ನಾಯಕರ ಬಗ್ಗೆ ಮಾತಾಡಲಿ. ರಾಷ್ಟ್ರಪತಿಗಳೇನಾದರೂ ಭೇಟಿ ಮಾಡೋದು ನೋಡೋಣ, ಇನ್ನೂ ಟೈಮ್ ಇದೆ. ಲೆಟ್ ಅಸ್ ಸಿ. ಯಾಕೋ ನೀವು ಗೋ ಬ್ಯಾಕ್ ಗವರ್ನರ್ ಮಾಡಿದ್ಮೇಲೆ ಇನ್ನೂ ಹೆಚ್ಚಾಗಿ ಗವರ್ನರ್ ಸರ್ಕಾರದ ವಿರುದ್ಧ ನಾವು ಏನೇ ಇದ್ರೂ ಕೂಡ ಸಂವಿಧಾನಿಕವಾಗಿ ಮಾತಾಡಬೇಕು. ಮೀಡಿಯಾದಲ್ಲಿ ಮಾತಾಡಿದ್ರೆ ಆಗಲ್ಲ. ವಿ ವಿಲ್ ಟೇಕ್ ವಾಟ್ ಎವರ್ ಲೀಗಲ್ ಆಕ್ಷನ್ ನೀಡ್ಸ್ ಟು ಬಿ ಟೇಕನ್ ಅಗೇನ್ಸ್ಟ್ ಹೂಎವರ್. ಅಗೇನ್ಸ್ಟ್ ಬಿಜೆಪಿ ಇರ್ಬೋದು, ಅಗೇನ್ಸ್ಟ್ ಗವರ್ನರ್ ಇರ್ಬೋದು, ವಿ ವಿಲ್ ಡೂ ಇಟ್. ವೆರಿ ಇಂಪಾರ್ಟೆಂಟ್ಲಿ ಈಗ ನಿಮ್ಮ ಕುಟುಂಬದ ಟ್ರಸ್ಟ್ ಬಗ್ಗೆ ಕೂಡ ಈಗ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಕೂಡ ಈಗ ಬಿಜೆಪಿ ಅವರು ಕೊಡ್ಲಿ, ಅಬ್ಸಲ್ಯೂಟ್ಲಿ ಕೊಡ್ಲಿ, ಧಾರಾಳವಾಗಿ ಕೊಡ್ಲಿ. ಆದರೆ ಅದೇ ಹೇಳಿದ್ನಲ್ವಾ, ಈಗ ನಮ್ಮಲ್ಲಿ ಹೆಂಗೆ ಮಿಂಚಿನ ವೇಗ ಇದೆ, ಬಿಜೆಪಿ ಅವ್ರು ಬಂದಾಗ ಏನಾಗ್ತದೆ, JDS ಅವ್ರು ಬಂದಾಗ ಏನಾಗುತ್ತೆ. ಎಷ್ಟು ವರ್ಷದಿಂದ ಕೊಳಿತಾ ಇದೆ ಸರ್ ಕುಮಾರಸ್ವಾಮಿ ಅವ್ರ ಫೈಲು ಅವ್ರ ಮುಂದೆ, ಜೊಲ್ಲೆ ಅವ್ರ ಫೈಲ್ ಎಷ್ಟು ವರ್ಷದಿಂದ ಕೊಳಿತಾ ಇದೆ ಅವ್ರ ಟೇಬಲ್ ಮೇಲೆ. ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಕ್ವೇರಿ ಅಂತೆ. ಇಲ್ಲಿ ಸಿದ್ದರಾಮಯ್ಯ ಅವ್ರ ಕೇಸ್ ಇರ್ಬೋದು, ನಮ್ಮ ಕೇಸ್ ಇರ್ಬೋದು, ಸರ್ಕಾರ ಅಧಿಕೃತವಾದಂಥ ಉತ್ತರ ಕೊಟ್ಟ ಮೇಲೂ ಕೂಡ ಇವರು ಹಿಂಗೆ ಪ್ರಾಸಿಕ್ಯೂಷನ್ 218 BNSS ಏನು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ನು ಆನ್ ವಾಟ್ ಬೇಸಿಸ್? ಏನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇತ್ತು ಅವ್ರ ಹತ್ರ? ಏನು ಕೋರ್ಟ್ ಏನು ಹೇಳಿದ್ದಾರೆ? ಬರೀ 17A ಓನ್ಲಿ ದಟ್ ಈಸ್ ಬೀನ್ ಅಪ್ಹೆಲ್ಡ್. 17A ವಾಟ್ ಡಸ್ ಇಟ್ ಸೇ? ಓನ್ಲಿ ಫಾರ್ ಇನ್ವೆಸ್ಟಿಗೇಷನ್, ಎನ್ಕ್ವೈರಿ. ಮತ್ತು ಪ್ರಾಸಿಕ್ಯೂಷನ್ ಬಿಡ್ಲಾರ್ದು ಅದು ಚೀಮಾರಿ ಅಲ್ವಾ ರಾಜ್ಯಪಾಲರಿಗೆ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.